ಇವತ್ತು ನಿಮಗೆ ಏನು ನಡೆದಿದೆಯೋ ಕೆಲವರಿಗೆ ಕಾಣಿಸ್ಬೋದು, ಕೆಲವರಿಗೆ ಕಾಣಿಸ್ತಿದೆ, ಪರವಾಗಿಲ್ಲ. ಆದರೆ ನೀವು ಆರೋಗ್ಯಕ್ಕಾಗಿ ಬಂದಿದ್ದೀರಾ, ಅದನ್ನು ಮಾಡ್ತಾರೆ. ಎಷ್ಟು ಜನರಿಗೆ ಇದನ್ನು ಮಾಡಬೇಕು ನೀವು ನನಗೆ ಎಷ್ಟು ಜನ ಹೇಳಿದ್ರು. ಪ್ರಾಯಶ್ಚಿತ್ತದಲ್ಲಿ ನಾವು ಮೇಲಾಗಿ ಮಿಸ್ ಆಗ್ತೀವಿ. ಯಾಕೆ ನಾವು ಮನಸ್ಸು ಮಾತಾಡುತ್ತೇವೆ, ನಾನು ಏನು ಮಾಡಬೇಕು, ದೇವ್ ಈಸಿಯಾಗಿ ಮಾಡ್ತೀನಿ, ನಾನೇನು ತಪ್ಪು ಮಾಡಿದೆ, ನಾವು ದೇವ್ ಹೇಳ್ತೀವಿ. ಹಂಗೆ ಆಂಧ್ರ ಟೇಸ್ಟು ಸಖತ್. ಅಮ್ಮ ಭಗವಾನ್ ಶರಣು. ನನ್ನ ಹೆಸರು ಮಂಗಳ ಅಂತ. ನಾನು ಅಮ್ಮನ ದರ್ಶನ್ಗೆ ಹೋಗಿರ್ಬೇಕಂದ್ರೆ ನಮಗೆ ಕೇಳಲಿಕ್ಕೆ ಅಂತ ಹೋಗಿದ್ದೆ. ಆವಾಗ ದಾಸಜ್ಜಿ ಹೇಳ್ತಾಯಿದ್ರು, ಅಂತರ್ಯಾಮಿಲಿ ಏನು ಬರುತ್ತೋ ಅದೇ ಆಗೋದು, ನೀವೇನೇ ಕೇಳಲಿಕ್ಕೆ ಬಂದಿದ್ದೀವಿ ಅಂತ. ಆ ಟೈಮಲ್ಲಿ ಅಮ್ಮ ನನಗೇನು ಹೇಳಿದ್ರು, ನಿಮ್ಮ ದೊಡ್ಡಪ್ಪನಿಗೆ ಮೋಕ್ಷ ಕೇಳು ಅಂತ ಹೇಳಿದ್ರು. ನಮ್ಮ ದೊಡ್ಡಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕಾಲೆಲ್ಲ ಏಟಾಗಿತ್ತು. ಆದರೂ ನಾನು ನಮ್ಮ ದೊಡ್ಡಪ್ಪನ ಮೋಕ್ಷ ಕೇಳಲಿಲ್ಲ. ಮತ್ತು ಅಮ್ಮನ ಹತ್ರ ಕೂಡ ಪಾದ ದರ್ಶನ ಮಾಡುವಾಗ ಕೂಡ ನಮಗೆ ಒಳ್ಳೇದು ಮಾಡಿದ್ದೀರಾ ಅಮ್ಮ, ಥ್ಯಾಂಕ್ ಯು ಅಂತಲೇ ಹೇಳಿದೆ. ಅಮ್ಮ ಜೋರಾಗಿ ತಲೆ ಮೇಲೆ ಕೈ ಇಟ್ಟರು. ಸರಿ, ಏನೋ ನಿನ್ನ ಇಚ್ಛೆ ಅಂತ ಹೇಳಿಬಿಟ್ಟು ನಾವು ಊರಿಗೆ ಬಂದ್ವಿ. ಆಮೇಲೆ ನೋಡಿದ್ರೆ ಊರಿಗೆ ಬಂದು 11 ದಿನದಲ್ಲಿ ನಮ್ಮ ದೊಡ್ಡಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಆವಾಗ ನನಗೆ ಅಮ್ಮ ಅವರು ಹೋಗೋದಕ್ಕೇ ಮೋಕ್ಷ ಕೊಡಲಿಕ್ಕೋಸ್ಕರ ನಮ್ಮನ್ನು ಕರೆಸ್ಕೊಂಡ್ರು ಅಂತ ನನಗೆ ಅವಾಗ ಅರ್ಥ ಆಯಿತು. ಅವ್ರು ಯಾರೂ ಪೂಜೆ ಮಾಡಲ್ಲ, ನಾವಷ್ಟೇ ಪೂಜೆ ಮಾಡೋದು. ಅಮ್ಮ ಭಗವಾನ್ ಹೇಳಿದ್ದಾರೆ, ನೀವು ಒಬ್ಬರು ಮಾಡಿದ್ರೆ ಸಾಕು, ನಿಮ್ಮ ಬಂಧು ಬಾಂಧವರಿಗೆಲ್ಲ ನಾನು ಮೋಕ್ಷ ಕೊಡ್ತೀನಿ ಅಂತ. ಅದೆಷ್ಟು ಸತ್ಯ ಅಂತ ಆವಾಗ ನನಗೆ ಅರಿವಿಗೆ ಬಂತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಭಗವಾನ್. ಭಗವಾನ್. ನನ್ನ ಹೆಸರು ನಟರಾಜ್ ಅಂತ. ನಾನಿಲ್ಲೇ ಬ್ಯಾಡ್ರಳ್ಳಿ ವಾಸವಾಗಿದ್ದೇನೆ. ನನಗೆ ಒಂದು ಆರೋಗ್ಯ ಸಮಸ್ಯೆ ಇದೆ. ಆ ಆರೋಗ್ಯ ಸಮಸ್ಯೆ ಪರಿಹಾರ ಕೊಡಬೇಕು ಅಂತ ನಮ್ಮ ಶ್ರೀಮತಿಯವರು ಬಂದು ಅಮ್ಮ ಭಗವಾನ್ ಸಿಂಧುವಟ್ಟೆ ಶಿವನಕಾವಲಿರೋ ಅಮ್ಮ ಭಗವಾನ್ ಟೆಂಪಲ್ ಬಂದು ಸಂಕಲ್ಪ ಮಾಡಿದ್ರು. ಅಮ್ಮ ಭಗವಾನ್ 21 ನಾನು ನೆಲ ಒರೆಸಿ ಕಸ ಗುಡಿಸಿ ಸಂಪೂರ್ಣವಾಗಿ ಒಂದು ಹಾಲಿನ ಸ್ವಚ್ಛಗೊಳಿಸ್ತೀನಿ ಅಂತ ಸಂಕಲ್ಪ ಮಾಡಿ ಸಂಕಲ್ಪ ತಗೊಂಡ್ರು. ಬರಬೇಕಾದ್ರೆ ಸಂಕಲ್ಪ ತೊಗೊಂಡು ಒಂದು 20 ದಿನ ಆಯಿತು. ಬರಬೇಕಾದ್ರೆ ಸಹ ನನ್ನ ಮಗಳು ಹಿತ ಕಲ್ಕಿ ಅಂತ ಹೆಸರು. ಇದೊಂದು ಸಣ್ಣ ಸಮಸ್ಯೆ ಇದೆ. ಸಮಸ್ಯೆ ಏನು ಅನ್ನೋದು ನಾನು ಒಂದು ನಿಮಿಷ ಹೇಳ್ತೀನಿ. ಶ್ರೀಮತಿಯವರು ಬರಬೇಕಾದ್ರೆ ಇವಳು ಸಹ ಬರೋಳು, ನನ್ನ ಮಗಳು ಸಹ ಬಂದು ಒಂದು ನೆಲ ಒರೆಸುವಂಥ ಉಣ್ಬೋದು, ಇಲ್ಲ ಒಂದು ಬಟ್ಟೆ ತಂದುಕೊಡುವಂಥದ್ದು, ನೀರನ್ನು ತಂದುಕೊಡುವಂಥದ್ದು, ಈ ಥರ ಸೇವೆ ಮಾಡ್ತಾಯಿದ್ರು. ಇವಳು ಅವೆಲ್ಲ ಹೇಳಿದೆ, ನಾನು ಒಂದು ಸಣ್ಣ ಸಮಸ್ಯೆ ಏನಿದೆ ಅಂತ. ಇವಳು ತೊದಲು ಏನನ್ನ ಮಾತಾಡ್ಬೇಕಾದ್ರೆ ಸ್ಕೂಲಲ್ಲೂ ಸಹ ತುಂಬ ಆಡ್ಕೊಳ್ಳೋರು, ಕ್ಲಾಸ್ಮೇಟ್ಸ್ಗಳು ಅನ್ನೋದು ಒಂದು ಹೇಳ್ಬೇಕಾದ್ರೆ ತೊದಲು ಬರೋದು. ನಮ್ಮದು ಇದೊಂದು ಸಣ್ಣ ಸಮಸ್ಯೆ ಆಗಿತ್ತು. ಏನು ಮಾಡೋದು ಭಗವಾನ್, ನೀವು ತೊದಲು ಎಲ್ಲಿ ಬಗೆಹರಿಸೋದು, ಏನು ಮಾಡೋದು? ಡಾಕ್ಟರ್ ಸಹ ಕನ್ಸಲ್ಟ್ ಮಾಡಿದಾಗ ಸ್ವಲ್ಪ ದಿನ ಬಿಟ್ಕೊಂಬನ್ನಿ, ನಾನು ಹೇಳ್ತೀನಿ ಅಂತ ಅವರು ಸಹ ಹೇಳಿದರು. ಅದೇ ಅಂದ್ಕೊಂಡು ನಾವು ಆಯ್ತು ಮೀಟ್ ಮಾಡೋಣ ಬಿಡು ಅಂದ್ಕೊಂಡಾಗ ಈ 20 ದಿನದಿಂದ ಅಂತಂದು ನಮ್ಮ ಶ್ರೀಮತಿಯವರು ಈ ಶ್ರೀಗಂಧ ಟೆಂಪಲಲ್ಲಿ ನಿಲಾವಾಸ ಬರ್ತಾ ಇದ್ದಾರೆ. ಮತ್ತು ಇವಳು ಸಹ ಬರ್ತಾ ನಮಗೆ ಗೊತ್ತಿಲ್ಲ, ಸಂಪೂರ್ಣ ತೊದಲೇ ನಿಂತೋಗಿದೆ. ನಾವು ಅದನ್ನು ಅಬ್ಸರ್ವೇ ಮಾಡಿಲ್ಲ. ಈಗ ನೀಟಾಗಿ ನೋಡಿದ್ರೆ ಮೊನ್ನೆ ಮಾತಾಡ್ತಾ ಹಂಗೆ ಹೇಳ್ತಾರೆ, ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದರೆ ತೊದಲೇ ಇಲ್ಲ ಸಂಪೂರ್ಣವಾಗಿ. ಅಮ್ಮ ಕೃಪೆಯಿಂದ ಸಂಪೂರ್ಣ ತೊದಲು. ನಾವು ಭಗವಂತ ಕೇಳ್ಕೊಂಡೇ ಇಲ್ಲ, ತೊದಲು ಹೋಗಬೇಕು ಭಗವಾನ್ ಅನುಗ್ರಹ ಕೊಡಿ ಅಂತ. ನಾವು ಕೇಳ್ದೇ ಅಮ್ಮ ಬಂದು ಸಂಪೂರ್ಣ ಅನುಗ್ರಹ ಕೊಟ್ಟಿದ್ದಾರೆ. ಇಂಥ ಭಗವಂತ ಪಡೆದ ನಾವು ಭಾಳ ಪುಣ್ಯವಂತರು, ಧನ್ಯವಂತರು. ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು ಸೊ ಮಚ್. ಸಂಪೂರ್ಣ ಅನುಗ್ರಹ ಕೊಟ್ಟಿದ್ದಕ್ಕೆ, ಕೇಳಿದಂಥ ಅನುಗ್ರಹ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಭಗವಾನ್. ಥ್ಯಾಂಕ್ ಯು ಭಗವಾನ್.